ವೀಕ್ಷಕರೇ, ಕಟಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಈ ಫೆಬ್ರವರಿ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರದಲ್ಲಿ ನಿಮಗೆ ಅನುಕೂಲಕರವಾದಂತಹ ಫಲ ಇದೆ, ಯಾವ ದಿನಾಂಕ ನಿಮಗೆ ತುಂಬಾ ಅದೃಷ್ಟದಾಯಕವಾಗಿದೆ, ಯಾವ ದಿನಾಂಕ ಅಶುಭಕರವಾಗಿದೆ, ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಘಟಿಸಬಹುದು ಅನ್ನುವಂತಹ ಅದ್ಭುತವಾದಂತಹ ವಿಚಾರಗಳು ಈ ವಿಡಿಯೋದಲ್ಲಿ ಬರ್ತಾ ಇದೆ. ವಿಡಿಯೋ ಕೊನೆ ತನಕ ನೋಡಿ, ಅಂದ್ರೆ ನಿಮಗೆ ವಿಡಿಯೋದಲ್ಲಿರುವಂತಹ ಮಾಹಿತಿಗಳು ಪೂರ್ಣವಾಗಿ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ, ಕಟಕ ರಾಶಿಯವರು ಯಾವತ್ತಿಗೂ ಕೂಡ ನಿಷ್ಠಾವಂತರು, ನ್ಯಾಯವಂತರು, ಧರ್ಮಸಮ್ಮತವಾಗಿರತಕ್ಕಂಥದ್ದು, ಇನ್ನು ವೇದಾಂತಗಳ ಬಗ್ಗೆ ಬಹಳಷ್ಟು ತಿಳಿದವರು, ಏರುಪೇರುಗಳನ್ನ ಜೀವನದಲ್ಲಿ ಕಂಡವರು, ಬುದ್ಧಿವಂತರು, ವಿಚಾರವಂತರು, ಜೊತೆಗೆ ಚಂಚಲ ಮನಸ್ಸು ಕೂಡ ಇರತಕ್ಕಂಥದ್ದು. ಚಂಚಲ ಮನಸ್ಥಿತಿಯಿಂದ ಬಹಳಷ್ಟು ಜೀವನದಲ್ಲಿ ಏರಿಳಿತಗಳು ಆಗಿರತಕ್ಕಂಥದ್ದು ಉದಾಹರಣೆಗಳಿದೆ. ಯಾವಾಗಲೂ ಏನಾದ್ರೂ ಒಂದು ಚಟುವಟಿಕೆ, ಏನಾದ್ರೂ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಕ್ಕಂತಹ ವ್ಯಕ್ತಿತ್ವ ಕಟಕ ರಾಶಿಯವರು. ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥದ್ರಲ್ಲಿ, ಪರೋಪಕಾರ, ಪರಸಹಾಯ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ನಿಸ್ಸೀಮರು, ಬಹಳಷ್ಟು ಜಾಣರು. ಬೇರೆಯವರಿಗೆ ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಅದ್ಭುತವಾಗಿರತಕ್ಕಂಥ ಕೆಲಸವನ್ನ ಮಾಡುವಂತಹ ವ್ಯಕ್ತಿಗಳು, ಸಾರ್ವಜನಿಕ ವಲಯದಲ್ಲಿ ಬೆರೀತಿರ್ತಕ್ಕಂತಹ ವ್ಯಕ್ತಿತ್ವ ಈ ಕಟಕ ರಾಶಿಯವರದು. ಇಂತಹ ಕಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಫಲವನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಫೆಬ್ರವರಿ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕರವಾಗಿದೆ ಅಂತ ನೋಡಿದ್ರೆ 1, 17, 18, 19, 23, 24, 27, 28 ಅಷ್ಟೊಂದು ಶುಭವಾಗಿರ್ತಕ್ಕಂಥ ದಿನಗಳು, ಅದ್ಭುತವಾಗಿರ್ತಕ್ಕಂಥ ದಿನಗಳು. ಏನಾದ್ರೂ ಶುಭ ಕಾರ್ಯ, ಶುಭ ಕೆಲಸಗಳಿದ್ರೆ ಈ ದಿನಗಳಲ್ಲಿ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಇನ್ನು 2, 3, 4, 10, 11, 12, 20, 21ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು ಅಂತ ಹೇಳಬೇಕು. ಜೊತೆಗೆ ಈ ಫೆಬ್ರವರಿ ತಿಂಗಳಲ್ಲಿ ನೋಡಿ, ಬಹಳಷ್ಟು ದುಡ್ಡುಗಳು ಯಾವುದೋ ಒಂದು ರೂಪದಲ್ಲಿ ಬರ್ತಾ ಇರುತ್ತೆ. ಆದ್ರೆ ಬಂದಿರುವಂತ ದುಡ್ಡು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಬೇಸರ ಇರುತ್ತೆ, ಖರ್ಚಾಗ್ತಾ ಇರುತ್ತೆ, ಜಾಸ್ತಿ ಕಮಿಟ್ಮೆಂಟ್ ಇರುತ್ತೆ, ಒತ್ತಡ ಇರುತ್ತೆ, ಜವಾಬ್ದಾರಿಗಳಿರುತ್ತೆ. ಎಲ್ಲ ಒತ್ತಡಗಳಲ್ಲಿ ಸಿಕ್ಕಾಕೊಂಡು ಸ್ವಲ್ಪ ಖರ್ಚು ವೆಚ್ಚಗಳ ಕಡೆಗೆ ಜಾಸ್ತಿ ಖರ್ಚು ವೆಚ್ಚ ಆಗ್ಬಹುದು. ಆದ್ರೆ ಅದರ ಬಗ್ಗೆ ನೀವು ಕಡಿವಾಣವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಕುಟುಂಬದ ವಿಚಾರವಾಗಿ ಹೆಚ್ಚಿನ ಖರ್ಚುಗಳು ಇದೆ. ಏನೋ ಒಂದು ಬೇಕು ಬೇಡಗಳ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು ಅಥವಾ ಮುಖ್ಯವಾದಂತ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಮಾಡಿ. ಬಟ್ ಆದ್ರೆ ನಿಮಗೆ ಬಹಳ ಅವಶ್ಯಕತೆ ಇದೆ ಅಂತಂದ್ರೆ ಖಂಡಿತ ಮಾಡ್ಕೊಳ್ಳಿ. ಅನವಶ್ಯಕವಾಗಿ ಯಾರೋ ಮಾಡಿದ್ರು ಅಂತ ತಿಳ್ಕೊಂಡು ನೀವು ಮಾಡುವಂಥದ್ದು ಏನಾದ್ರು ಇದ್ರೆ ಖಂಡಿತ ಬೇಡ ಅಂತ ಹೇಳ್ತೀನಿ. ಜೊತೆಗೆ ಏನಾದ್ರೂ ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ಮಾಡಿ. ಆದ್ರೆ ನೀವೇನಾದ್ರೂ ಸಾಲ ಸಂದ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ. ಅದರ ಬಡ್ಡಿ ದರ ಹೇಗಿರುತ್ತೆ, ರಿಟರ್ನ್ ಹೇಗೆ ಕೊಡುವಂತದ್ದಿರುತ್ತೆ, ಅದನ್ನ ನಾನು ಕೊಡ್ಬೋದಾ, ನನ್ನ ಆದಾಯ ಎಷ್ಟಿದೆ, ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಸಾಲ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗತ್ತೆ. ಖರ್ಚು ವೆಚ್ಚ, ಬೇಡದಿರುವಂತ ಖರ್ಚಿಗೆ ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಈ ತರ ಮಾಡಿದ್ರೆ ನೆಮ್ಮದಿ ಇರುತ್ತೆ. ಇಲ್ಲ ಅಂತಂದ್ರೆ ನೆಮ್ಮದಿ ಹಾಳಾಗುತ್ತೆ, ಮನಸ್ಸಿಗೆ ಬೇಸರ ಆಗುತ್ತೆ. ಹಣಕಾಸಿನ ವ್ಯವಹಾರಗಳ ಮೇಲೆ ನಿಗಾ ಇಡಬೇಕು. ನೀವೇನಾದ್ರೂ ವ್ಯವಹಾರ, ವಹಿವಾಟು, ಯಾವುದೋ ಒಪ್ಪಂದಗಳು, ಸಹಿಗಳು, ಲೇವಾದೇವಿಗಳು, ಸಾಲ ಕೊಡ್ಕೊಳ್ಳುವಿಕೆ ಅಥವಾ ತೆಗೆದುಕೊಂಡು ಬರುವಂತದ್ದು, ಸಾಲ ಕೊಡೋದು, ಇನ್ನೊಬ್ಬರನ್ನ ನಂಬಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಮಧ್ಯಸ್ಥಿಕೆ ವಹಿಸುವಂಥದ್ದು, ಅವ್ರು ಕೊಡದೇ ಇದ್ರೆ ನಾನು ಕೊಡ್ತೇನೆ ಅಂತ ಜವಾಬ್ದಾರಿ ವಹಿಸುವಂಥದ್ದು, ಈ ರೀತಿದ್ದು ಯಾವುದೇ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಜೊತೆಗೆ ಈ ತಿಂಗಳಲ್ಲಿ ಅತಿಥಿಗಳ ಆಗಮನ ಆಗುತ್ತೆ, ಯಾವುದೊಂದು ಶುಭ ಕಾರ್ಯಗಳಿಗೆ ಅಲದಾಟ ಆಗುತ್ತೆ, ಓಡಾಟ ಆಗುತ್ತೆ. ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೆಚ್ಚಿನ ಸಮಯವನ್ನ ನೀವು ಕೊಡಬೇಕಾಗತ್ತೆ. ನೀವು ಈ ತರ ಅಲದಾಟ, ಓಡಾಟ ಮಾಡ್ತಕ್ಕಂಥದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಅಲ್ಲಗಳಿವ ಹಾಗಿಲ್ಲ. ಇನ್ನು ಉದ್ಯೋಗದತ್ತ ಗಮನ ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಕುಟುಂಬದೊಂದಿಗೆ ಕಾಲ ಕಳೀತಕ್ಕಂತ ಒಂದು ಅವಕಾಶಗಳು ನಿಮ್ಗೆ ಕಂಡು ಬರುತ್ತೆ. ಇನ್ನು ಈ ತಿಂಗಳ ಕೊನೆಯಲ್ಲಿ ಏನಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವೇಗವನ್ನ ಪಡ್ಕೋತವೆ. ಅತ್ಯಂತ ಯಶಸ್ಸಿನಿಂದ ಆ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಹಣಕಾಸಿನ ಹರಿವು ಇದೆಯಲ್ಲ, ಅದು ಒಂದು ಒಳ್ಳೆ ರೀತಿಯಲ್ಲಿ ಬರುತ್ತೆ. ಇನ್ನು ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಸಮಯ ಕೊಡಬೇಕು, ಕೆಲಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಕೆಲಸಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಟಿದ್ದಾದ್ರೆ ಹಣಕಾಸಿನ ಹರಿವು ಇನ್ನೂ ವೇಗವಾಗಿ ಬರುವಂತ ಸಾಧ್ಯತೆ ಇದೆ. ಕುಟುಂಬದ ಹಿರಿಯರಿಂದ
ಮಾನಸಿಕವಾಗಿರತಕ್ಕಂತಹ ಒಂದು ಚಿಂತೆ ಇರುತ್ತೆ, ಅವರ ಆರೋಗ್ಯದ ಬಗ್ಗೆನೋ ಇನ್ನಿತರ ವಿಚಾರವಾಗಿ ಒಂದು ಚಿಂತೆ ಇರುತ್ತೆ. ಮಿತ್ರರೊಂದಿಗೆ ಒಂದಿಷ್ಟು ಸಮಯವನ್ನ ಕಳೆಯುವಂಥದ್ದು, ಸಂತೋಷದ ಸಮಯ ಕಳೆಯುವಂಥದ್ದು, ಫೋನಲ್ಲಿ ಮಾತಾಡುವಂಥದ್ದು, ಭೇಟಿ ಆಗುವಂಥದ್ದು, ಈ ರೀತಿಯಾದಂಥ ಒಂದು ಪ್ರೋಸೆಸ್ ನಡೆಯುವಂತ ಸಾಧ್ಯತೆ ಇದೆ. ಅದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಮತ್ತೆ ನೀವು ಯಾರನ್ನ ಡಿಪೆಂಡ್ ಆಗಿರ್ತೀರಿ, ಯಾರ ಮೇಲೆ ಅವಲಂಬನೆ ಆಗಿರ್ತೀರಿ, ಅವ್ರ ಕಡೆಯಿಂದ ಬಹಳಷ್ಟು ಅವಕಾಶಗಳು ಅಥವಾ ಸಪೋರ್ಟ್ ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಹೆಚ್ಚಿನ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಛಲ, ಸ್ಪಿರಿಟ್ ಅನ್ನ ತುಂಬುವಂತ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಫಲಗಳಿದೆ. ಇನ್ನೂ ಬಹಳಷ್ಟು ಅದ್ಭುತವಾದಂಥ ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕಾಗಿದೆ. ಆ ವಿಚಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ವಿಡಿಯೋ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರತಕ್ಕಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿರತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಒಂದಿಷ್ಟು ಮೋಜು ಮಸ್ತಿ ಇರುತ್ತೆ, ಮನೋರಂಜನೆ ಇರುತ್ತೆ. ಯಾವುದೇ ಮೂವಿ ನೋಡೋದು ಅಥವಾ ಯಾವುದೇ ಒಂದು ಸ್ನೇಹಿತರ ಜೊತೆಯಲ್ಲಿ ಮುಖ್ಯವಾದಂತ ಕ್ಷೇತ್ರಗಳಿಗೆ ಹೋಗೋದು, ಕುಟುಂಬದ ಜೊತೆಯಲ್ಲಿ ಯಾವುದಾದ್ರೂ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಕೊಡುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಂಥದ್ದು, ಈ ರೀತಿಯಾಗಿರತಕ್ಕಂತಹ ಮನೋರಂಜನೆ ಕೂಡ ಈ ತಿಂಗಳಲ್ಲಿ ಇರುತ್ತೆ. ಇನ್ನು ಸಣ್ಣ ಪ್ರಮಾಣದ ಒಂದು ಖುಷಿ ಸಂತೋಷ ಆಗುತ್ತೆ. ಇನ್ನು ಮನೆಯಲ್ಲಿ ದುರಸ್ತಿ ಕಾರ್ಯಗಳು, ಏನೋ ಒಂದು ಕೆಟ್ಟು ಹೋಗಿರುವಂತಹ ವಸ್ತುಗಳನ್ನ ಅದನ್ನು ಮತ್ತೆ ರಿಪೇರಿ ಮಾಡುವಂತಹ ಕೆಲಸಗಳಿಗೆ ಕೈ ಹಾಕುವಂತ ಸಾಧ್ಯತೆ ಇದೆ. ಹೊಸ ಯೋಜನೆಗಳು ಆರಂಭ ಆಗುವಂತ ಸನ್ನಿವೇಶಗಳು ಈ ತಿಂಗಳ ಅಂತ್ಯದಲ್ಲಿ ನಿಮ್ಗೆ ಸಿಗುತ್ತೆ. ಏನೋ ಒಂದು ಹೊಸದನ್ನ ಮಾಡೋದು ಅಥವಾ ಇರುವಂತ ಉದ್ಯೋಗವನ್ನ ಮೇಲ್ದರ್ಜೆಗೇರಿಸೋದು ಅಥವಾ ಏನೋ ಪಾರ್ಟ್ ಟೈಮ್ ಮಾಡುವಂಥದ್ದು, ಈ ರೀತಿಯಾಗಿರತಕ್ಕಂಥದ್ದು ಒಂದಿಷ್ಟು ಪ್ರೋಸೆಸ್ಗಳು ನಡೆಯುವಂತ ಸಾಧ್ಯತೆಗಳಿದೆ. ಇನ್ನು ಎಲ್ಲ ಸಮಸ್ಯೆಗಳಿಗೂ ಯಶಸ್ವಿಯಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ತಾಳ್ಮೆ ಇತ್ತು ಅಂತಂದ್ರೆ ಕಾನೂನುಬದ್ಧವಾಗಿ ವ್ಯವಹರಿಸಬೇಕಾಗತ್ತೆ. ನೀವು ಕಾನೂನಿಗೆ ವಿರುದ್ಧವಾಗಿ ಏನಾದ್ರೂ ಹಣಕಾಸಿನ ವ್ಯವಹಾರಗಳು ನಡೆಸಿದ್ದೆ ಆದ್ರೆ ಸಮಸ್ಯೆಗಳು ಎದುರಿಸುವಂತಹ ಸನ್ನಿವೇಶಗಳು ಕೂಡ ಇಲ್ಲಿ ಅಲ್ಲಗಳೆಯುವ ಹಾಗಿಲ್ಲ. ಜೊತೆಗೆ ಕುಟುಂಬದ ಸದಸ್ಯರಿಗೆ ಭೇಟಿ ಆಗ್ಲಿಕ್ಕೆ ಅಥವಾ ಚಿಕ್ಕದಾದಂತ ಪ್ರಯಾಣ ಮಾಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಸಮಸ್ಯೆಗಳನ್ನ ಎದುರಿಸುವಂತಹ ಸನ್ನಿವೇಶಗಳಿರುತ್ತೆ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ದುಡುಕುತನದಿಂದ ಎಲ್ಲ ಸರಿಯಾಗಿರುತ್ತೆ, ನಾವು ಕೆಟ್ಟ ತೀರ್ಮಾನಗಳಿಂದ ಕೆಲವೊಂದು ಸಿಚುವೇಶನ್ ಅನ್ನ ಕೆಟ್ಟದಾಗಿ ಪರಿವರ್ತನೆ ಆಗುತ್ತೆ ಅಥವಾ ನಮಗೆ ಲಾಭಕಾರಕ ಆಗಿರೋದಿಲ್ಲ. ಈ ರೀತಿಯಾಗಿರುವಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಅನೇಕ ಆಗಿರುವಂತದ್ದಿದೆ. ಇದ್ರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕು. ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸಮಸ್ಯೆಗಳನ್ನ ಒಂದೊಂದಾಗಿ ನಿಧಾನವಾಗಿ ಆ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನ ಪಟ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಜೊತೆಗೆ ಬಂಧು ಬಾಂಧವರೊಂದಿಗೆ ಯಾವುದೇ ರೀತಿಯ ವಾದ ವಿವಾದಗಳು, ಕಲಹಗಳು
ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟೇ ಒಂದ್ ಸ್ವಲ್ಪ ಬೇಸರಗಳಿದ್ರು ಮನಸ್ಸಿನಲ್ಲಿ ಇರ್ಲಿ. ಸದ್ಯಕ್ಕೆ ನೀವೇನಾದ್ರೂ ವಾದ ವಿವಾದ ಮಾಡಿದ್ರೆ ನಿಮಗೆ ನೋವಾಗುತ್ತೆ, ಪರಿಣಾಮ ಆಗುತ್ತೆ. ಯಾಕಂದ್ರೆ ತುಂಬಾ ಮೃದುವಾಗಿರುವಂತ ಸ್ವಭಾವ ನಿಮ್ದು. ಅವ್ರಿಗೂ ನೋವು ಮಾಡೋದ್ರ ಜೊತೆಗೆ ನೀವು ಮನಸ್ಸಿಗೆ ನೋವು ಮಾಡ್ಕೊಳ್ಳುವಂತ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ತುಂಬಾ ಮುಖ್ಯ. ಕೆಲಸದ ವಿಚಾರದಲ್ಲಿ ತಾಳ್ಮೆ ಇರ್ಲಿ, ದುಡ್ಡಿನ ವಿಚಾರದಲ್ಲಿ ತಾಳ್ಮೆ ಇರ್ಲಿ, ಬಂಧು ಬಾಂಧವರ ವಿಚಾರದಲ್ಲಿ ತಾಳ್ಮೆ ಇರ್ಲಿ. ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳ ಬಗ್ಗೆ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೆ ಆದ್ರೆ ಅದ್ಭುತವಾಗಿರ್ತಕ್ಕಂತಹ ಒಂದು ತಿಂಗಳಾಗತ್ತೆ. ಇದು ಯಶಸ್ವಿ ಆಗಿರುವಂತ ತಿಂಗಳಾಗತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ನಿಮಗೆ ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳಿದೆಯಲ್ಲ, ಅದನ್ನ ಫಾಲೋ ಮಾಡಿ. ಇನ್ನು ಪರಿಹಾರಗಳು ನಿಮಗಂತೂ ಬೇಕೇ ಬೇಕು. ಆ ಪರಿಹಾರಗಳನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಫೆಬ್ರವರಿ ತಿಂಗಳದ್ದು ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ತಿಂಗಳಲ್ಲಿ ಪರಿಹಾರ ಏನು ಮಾಡ್ಕೋಬೇಕಂತಂದ್ರೆ ನೋಡಿ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡುವಂಥದ್ದು, ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನ ಮಾಡತಕ್ಕಂಥದ್ದು, ಜೊತೆಗೆ ಬಡವರಿಗೆ, ನಿರ್ಗತಿಕರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ, ಪಶು ಪಕ್ಷಿಗಳಿಗೆ ಆಹಾರವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡಿ. ನಿಮ್ಮ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಅಥವಾ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.